ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು ಕೆಸೆಟ್ ಎಕ್ಸಾಮ್ಗೆ ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಕೆಸೆಟ್ ಅಡ್ಮಿಟ್ ಕಾರ್ಡ್ ಅಂತ ಹಾಕೋದು ಸಾಕು ಬರುತ್ತೆ, ಇಲ್ಲಾಂದರೆ KEA ಸೆಟ್ ಅಂತ ಅಂದ್ಬಿಟ್ಟು ಹಾಕೋದು ಸಾಕು. ನಿಮಗೆ ನೋಡ್ತಾ ಇರಲ್ಲ ಈ ಥರ ಲಿಂಕ್ ಓಪನ್ ಆಗುತ್ತೆ, ಇಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಹೋಗಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು UG ಸಾಮಾನ್ಯ ಪ್ರವೇಶ ಪರೀಕ್ಷೆ 2025 ಪ್ರವೇಶ ಟಿಕೆಟ್ ಲಿಂಕ್ ಇಲ್ಲಿದೆ ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾಗದೆ ಏನು ಪೇಜ್ ಓಪನ್ ಆಗಿತ್ತು ಅಂದರೆ ಲಾಗಿನ್ ಪೇಜ್ ಏನು ಓಪನ್ ಆಗಿದೆ ಸೇಮ್ ಪೇಜ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ಆ ಟೈಮಲ್ಲಿ ರಿಜಿಸ್ಟರ್ ಮಾಡೋ ಟೈಮಲ್ಲಿ ರಿಜಿಸ್ಟರ್ ನಂಬರ್ ಇಲ್ಲ ಲಾಗಿನ್ ನಂಬರ್ ಏನು ಕ್ರಿಯೇಟ್ ಆಗಿರುತ್ತೋ ಆ ರಿಜಿಸ್ಟರ್ ಬಂದು ಮತ್ತು ಪಾಸ್ವರ್ಡ್ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ಫಸ್ಟು. ಅದು ಹಾಕಿದ್ಮೇಲೆ ಪಾಸ್ವರ್ಡ್ ಏನೇ ನೀವು ಕ್ರಿಯೇಟ್ ಮಾಡಿರ್ತೀರೋ ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಅದಾದಮೇಲೆ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದೆಯೋ ಆ ಕ್ಯಾಪ್ಚರ್ ಕೋಡ್ನ ಹಾಗೆ ಹಾಕ್ಕೊಂಡು ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಲಾಗಿನ್ ಯೂಸಿಂಗ್ OTP ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ OTP ಬಂದಿರುತ್ತೆ, ನಿಮ್ಮ ಮೊಬೈಲ್ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ಗೆ OTP ಮುಖಾಂತರ ನಿಮ್ಮ ವಾಟ್ಸಪ್ಗೆ ಬಂದಿರುತ್ತೆ. ವಾಟ್ಸಪ್ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಸಿಗುತ್ತೆ ನಿಮಗೆ OTP ಬಂದಿರೋದು. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇಲ್ಲಿ ತೋರಿಸಲಾಗಿದೆ. ಇಲ್ಲಿ ಫಸ್ಟ್ ಲಿಂಕ್ ಒಂದಿದೆ ಮತ್ತು ಸೆಕೆಂಡ್ ಲಿಂಕ್ ಅಂತ ಇದೆ, ಪ್ರಿಂಟ್ಔಟ್ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು. ಫಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಏನೆಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಾಲ್ ಟಿಕೆಟ್ ಓಪನ್ ಆಗಿದೆ. ನೋಡ್ತಾ ಇರ್ಬೋದು ಹಾಲ್ ಟಿಕೆಟ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಮತ್ತು ಯಾವ ಪ್ಲೇಸು ಸೆಂಟರ್ ಎಕ್ಸಾಮ್ ಸೆಂಟರು ಮತ್ತು ಏನೆಲ್ಲ ಸಬ್ಜೆಕ್ಟ್ ತೊಗೊಂಡಿದೆ ಮತ್ತು ಅದು ಯಾವ ಡೇಟ್ಗಿದೆ, ಯಾವ ಎಕ್ಸಾಮ್ ಟೈಮಿಂಗ್ಸ್ ಏನು ಅಂತ ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ ಆಗುತ್ತೆ. ಚೆಕ್ ಮಾಡ್ಕೋಬೋದು ನೀಟಾಗಿ. ಅದಾದಮೇಲೆ ಬಂದರೆ ಸ್ಟೂಡೆಂಟ್ಸ್ ಬರೆಯೋರಿಗೆ ಕಂಡೀಷನ್ಸ್ ಎಲ್ಲ ತುಂಬ ಕಂಡೀಷನ್ಸ್ ಇದ್ದಾವೆ, ನೋಡ್ತಾ ಇರ್ಬೋದು. ಈ ಕಂಡೀಷನ್ಸ್ ಎಲ್ಲ ನೋಡ್ಕೋಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ OMR ಶೀಟ್ ಕೂಡ ಇಲ್ಲಿ ತೋರಿಸಲಾಗಿದೆ. OMR ಶೀಟ್ನಲ್ಲಿ ನೀವು ಯಾವ ರೀತಿ ಫಿಲ್ ಮಾಡಬೇಕು, ಯಾವ ರೀತಿ ಫಿಲ್ ಮಾಡಬಾರ್ದು ಅನ್ನೋದನ್ನ ಕೂಡ ಎಲ್ಲಿಗೋ ಮೆನ್ಷನ್ ಮಾಡಲಾಗಿದೆ. ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಳ್ಳಿ, ನೀಟಾಗಿ ಚೆಕ್ ಮಾಡ್ಕೊಂಡು ಹೋಗಿ. ಆಲ್ರೆಡಿ ನಾವು ಎಕ್ಸಾಮ್ ಬರೆದಿದ್ದೀವಿ, ನಮ್ಗೆ ಗೊತ್ತು ಅಂತ ಗೊತ್ತಿದ್ದೋ ಸ್ಟೂಡೆಂಟು ಕೂಡ ತಪ್ಪು ಮಾಡೋದು ಜಾಸ್ತಿ. ಒಂದ್ಸಲಿ ಒಂದು 5 ನಿಮಿಷ ಟೈಮ್ ಕೊಟ್ಟು ಇದನ್ನು ಪ್ರತಿಯೊಂದು ಕಂಡೀಷನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಟೈಮ್ ಮುಂಚೆ ಹೋಗಬೇಕಾಗತ್ತೆ, ಹಾಫ್ ಆನ್ ಅವರ್ ಮುಂಚೆನೇ ಹೋಗಿ ನೀವು ಯಾವುದೇ ಅಂತ ಹಾಲ್ ಟಿಕೆಟ್ ತೊಗೊಳ್ಳಿ. ಮತ್ತು ನಿಮ್ಮ ಜೊತೆಗೆ ಒಂದು ವೋಟರ್ ಕಾರ್ಡ್ ಆಗಲಿ, ಒಂದು ಆಧಾರ್ ಕಾರ್ಡ್ ಆಗಲಿ, ಪಾನ್ ಕಾರ್ಡ್ ಆಗಲಿ, ಒಂದು ಎಕ್ಸ್ಟ್ರಾ ಗುರುತಿನ ಚೀಟಿ ತೊಗೊಂಡೋಗಿ. ಮತ್ತು ಯಾವುದಂಥ ವಾಚ್ ಎಲ್ಲ ಅಲೋಡ್ ಇರೋದಿಲ್ಲ, ವಾಚ್ ಆಗಲಿ ಫೋನ್ ಆಗಲಿ ಅಲೋಡ್ ಇರೋಲ್ಲ. ಮತ್ತು ಬೆಲ್ ಕರೆಕ್ಟಾಗಿ ಅರ್ಜರ್ ಆಗಿರಬೇಕಾಗಿರುತ್ತೆ ಅಲ್ಲಿ. ಮತ್ತು ಪೆನ್ ಯೂಸ್ ಮಾಡಬೇಕಾದ್ರೆ ಬ್ಲ್ಯಾಕ್ ಪೆನ್ನು, ಬಾಲ್ ಪೆನ್ನು ಯೂಸ್ ಮಾಡಿ ಜಾಸ್ತಿ, ಇಲ್ಲಾಂದರೆ ಬ್ಲೂ ಪೆನ್ನು ಕೂಡ ಯೂಸ್ ಮಾಡ್ಬೋದು. ಇದ್ದರೆ ಬ್ಲ್ಯಾಕ್ ಪೆನ್ನೇ ಯೂಸ್ ಮಾಡಿ. ಪ್ರತಿಯೊಂದು ಕಂಡೀಷನ್ ಕೂಡ ಇಲ್ಲಿ ಕೊಡಲಾಗಿದೆ. ಪ್ರತಿಯೊಂದನ್ನು ಚೆಕ್ ಮಾಡ್ಕೊಂಡು ಓದ್ಕೊಂಡು ಹೋಗಿ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ. ನೋಡ್ತಾ ಇರ್ಬೋದು ಸೇಮ್ ಫಸ್ಟ್ ಪೇಜ್ ಮಾತ್ರ ಇಲ್ಲಿ ಓಪನ್ ಆಗಿದೆ. ಏನು ಬದಿದೆ ಫಸ್ಟ್ ಪೇಜಲ್ಲಿ ಏನಿದೆಯೋ ಅದು ಮಾತ್ರ, ನಿಮ್ಮ ಹಾಲ್ ಟಿಕೆಟ್ ಏನಾಗಿದೆ ಅದು ಮಾತ್ರ ಓಪನ್ ಆಗಿದೆ. ಇದರಲ್ಲೂ ಕೂಡ ಸೇಮ್ ಟು ಸೇಮ್ ಇದು ಫಸ್ಟ್ ನೀವು ಡೌನ್ಲೋಡ್ ಮಾಡಿದಾಗ ಏನಿತ್ತು ಅದೇ ಇರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಸೆಟ್ ನಂಬರ್ ಆಗಿರ್ಬೋದು, ಎಲ್ಲಿ ಸೆಂಟ್ರ್ ಆಗಿರ್ಬೋದು, ನೀವು ಯಾವ ಸಬ್ಜೆಕ್ಟ್ ತೊಗೊಳ್ತಾ ಇದ್ದೀರಿ, ಯಾವ ಸಬ್ಜೆಕ್ಟ್ಗೆ ಎಕ್ಸಾಮ್ ಬರೀಬೇಕು, ಯಾವ ಡೇಟು, ಪ್ರತಿಯೊಂದು ಕೂಡ ಇದರಲ್ಲಿ ತೋರಿಸಲಾಗಿದೆ. ನೋಡೋದಲ್ಲ ನಿಮ್ಮ ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅಂತ ಅಂದ್ಬಿಟ್ಟು ನಿಮ್ಮ ಮೊಬೈಲಲ್ಲೇ ಆರಾಮಾಗಿ ಒಂದು 5 ನಿಮಿಷದಲ್ಲಿ ನೀವು ಡೌನ್ಲೋಡ್ನ ಮಾಡ್ಕೋಬೋದು ಈಸಿಯಾಗಿ. ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿಸಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.